ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ನಮ್ಮ ಚುನಾಯಿತ ಜನಪ್ರತಿನಿಧಿಗಳ ವರ್ತನೆ ಹೇಗಿರಬೇಕು, ಎತ್ತ ಕಡೆ ಸಾಗ್ತಾ ಇದೆ ಜನಪ್ರತಿನಿಧಿಗಳ ಮಾತು, ಕೃತಿ, ನೋಟ, ನಡೆ ಎಲ್ಲವೂ ಅನ್ನುವಂಥದ್ದು ಸಾರ್ವಜನಿಕರು ಫಾಲೋ ಮಾಡಬೇಕಾಗಿರ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ಹೇಗೆ ಅಧಿವೇಶನದಲ್ಲೇ ಕೆಟ್ಟ ಕೊಳಕ ಪದಗಳನ್ನು ಬಳಸಿ ತಮ್ಮ ಮಾನ ಮರ್ಯಾದೆಯನ್ನು ಸಾರ್ವಜನಿಕವಾಗಿ ಹರಾಜು ಹಾಕ್ಕೊಳ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಹುಟ್ಕೊಂಡಿದೆ. ಇದಕ್ಕೆ ಕಾರಣ ಆಗಿದ್ದು ನಿನ್ನೆ ನಡೆದಿರ್ತಕ್ಕಂಥ ವಿಧಾನಸಭಾ ಅಧಿವೇಶನದ ಕೊನೆಯ ದಿನದ ಒಂದು ಚರ್ಚೆ. ಆ ಕುರಿತಂಥ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತೀನಿ. ಯಾರು ಹೇಗೆ ಯಾರನ್ನು ಬೈದರು, ಹೇಗೆ ಶಾಸಕರ ಮಾನ ಹರಾಜು ಆಯಿತು ಅನ್ನೋದ್ರ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ನನಗೂ ಗೊತ್ತಿದೆ. ಐ ನೋ ಹಿಮ್ ಲಾಸ್ಟ್ 45 years. ಅಶೋಕ್ ಅನ್ನಂಗೆ ಎಷ್ಟು ಚೆಕ್ ಹೋದ ಮಾಡಲ್ಲ. ನಾನು ಹೆಚ್ಚಿಗೆ ಮಾತಾಡಲ್ಲ. ಇರಪ್ಪ ಒಂದು ಸೆಕೆಂಡ್, ನಾನು ತೆಗಿಬೇಕು ಅನ್ನೋದು ತಂದಿದೆ. ಈಗ ತೆಗಿಯೋದು ಬೇಡ ಅಂತ ಅಶೋಕ್ ಹೇಳೋರೆ ಅಂತಾರೆ. ತೆಗೆದು ಬಿಡಿ. ಏನೇನು ಹೇಳಿದ್ದಾರೆ ಆದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೆಯದು. ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡಿಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡಬೇಕು. ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ಅವರು ಮುಂದತ್ತ ನನ್ನ ತಾಕತ್ ಬೇಕಾ? ಇಲ್ಲ ನೋಡಿ, ಯು ವಾಂಟ್ ಮೈ ತಾಕತ್? ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು. ಎಸ್ ವೀಕ್ಷಕರೇ, ನಿನ್ನೆ ಅಷ್ಟೇ ವಿಧಾನಸಭಾ ಅಧಿವೇಶನ, ಅದರಲ್ಲೂ ಬಜೆಟ್ ವಿಧಾನಸಭಾ ಅಧಿವೇಶನ ಮುಕ್ತಾಯಗೊಳ್ತು. ಕೊನೆಯ ದಿನ ಇಲ್ಲಿವರೆಗೂ ಕೂಡ ಒಂದು ರೀತಿಯ ಸ್ವತಃ ಸ್ಪೀಕರ್ ಅವರೇ ಬಾಯಿಗೆ ಬಂದಾಗೆ ಶಾಸಕರನ್ನ ಬೈತಾ ಇದ್ರು, ಸಚಿವರನ್ನ ಬೈತಾ ಇದ್ರು. ಏನು ಅಂತಂದ್ರೆ ಸರಿಯಾಗಿ ಅಧಿವೇಶನದಲ್ಲಿ ಪಾಲ್ಗೊಳ್ಳೋದಿಲ್ಲ, ಶಾಸಕರು ಸಚಿವರು ಯಾರು ಬರೋದಿಲ್ಲ, ಸರಿಯಾದ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ, ಜನರ ಸಮಸ್ಯೆ ಚರ್ಚೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು. ನಿನ್ನೆ ಕೊನೆಯ ದಿನಕ್ಕೆ ಅಪರೂಪಕ್ಕೆಂಬಂತೆ ಡಿ ಕೆ ಶಿವಕುಮಾರ್ ಅವರು ಹೋಗಿ ಆ ಬಜೆಟ್ ಮೇಲಿನ ಭಾಷಣವನ್ನ ಉಪಮುಖ್ಯಮಂತ್ರಿಯಾಗಿ ತಮ್ಮ ಮಾತುಗಳನ್ನು ಹೇಳ್ತಾ ಇದ್ರು. ಈ ಹಂತದಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಬಿಜೆಪಿಯ ಶಾಸಕ ಮುನಿರತ್ನ ಅವರ ನಡುವೆ ನಡೆದಿರ್ತಕ್ಕಂಥ ಜಟಾಪಟಿ, ಮಾತಿನ ವರಸೆ, ಮಾತು ಪ್ರತಿಮಾತು, ಏಟು ಎದುರೇಟು ಇದೆಯಲ್ಲ, ಇವತ್ತು ಈ ಶಾಸಕರ ಡಿ ಕೆ ಶಿವಕುಮಾರ್ ಮತ್ತು ಮುನಿರತ್ನ ಇಬ್ಬರ ಮಾನ ಮರ್ಯಾದೆಯನ್ನ ಆ ಅಧಿವೇಶನದ ಚುನಾಯಿತ ಪ್ರತಿನಿಧಿಗಳ ಆ ಒಂದು ಹೌಸ್ ಇದೆಯಲ್ಲ, ಆ ಹೌಸ್ನ ಮಾನ ಮರ್ಯಾದೆಯನ್ನು ಸಾರ್ವಜನಿಕವಾಗಿ ಹಾಳು ಮಾಡಿಬಿಟ್ಟಿದೆ. ಯಾವಾಗ ಡಿ ಕೆ ಶಿವಕುಮಾರ್ ನಿನ್ನೆ ಒಂದು ಬಜೆಟ್ ಮೇಲಿನ ಚರ್ಚೆಗೆ ಸ್ಪಷ್ಟನೆಯನ್ನು ಕೊಡೋದಕ್ಕೆ ಹೋಗ್ತಾ ಇದ್ರು, ಅವಾಗ ಎದ್ದು ನಿಂತಿರ್ತಕ್ಕಂಥ ಮುನಿರತ್ನ ತಮ್ಮ ಕ್ಷೇತ್ರದಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯ ಮತ್ತು ತಮಗೆ ಆಗ್ತಾ ಇರತಕ್ಕಂಥ ಅನ್ಯಾಯದ ಬಗ್ಗೆ ಚರ್ಚೆ ಮಾಡಿದರು. ಹೀಗೆ ವಿಷಯಾಧಾರಿತ ಚರ್ಚೆ ನಡೀತಾನೆ ಅದು ವೈಯಕ್ತಿಕ ಮಟ್ಟಕ್ಕೆ ತಿರುಗಿಬಿಡ್ತು. ಡಿ ಕೆ ಶಿವಕುಮಾರ್ ಏಕದಮ್ ಮುನಿರತ್ನರವನ್ನ ಏಕವಚನದ ಭಾಷೆಯಲ್ಲಿ ಬಳಸಿ, ನಿನ್ನಿಂದ ನಾನು ಬುದ್ಧಿ ಕಲಿಬೇಕಾಗಿಲ್ಲ, ನೀನು ಯಾರು ಅಂತ ಗೊತ್ತು, ನೀನೆಂಥವನು ಅಂತ ಗೊತ್ತು ಅನ್ನುವಂಥ ಮಾತುಗಳನ್ನ ಆಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಕೆರಳಿದ ಮುನಿರತ್ನ ಏನು ಮಾಡಿದ್ರು, ನನಗೂ ಗೊತ್ತಿದೆ ನಿಮ್ಮ ಬಗ್ಗೆ, ನಿಮಗೂ ಕೂಡ ನಿಮ್ಮ ಹಿಸ್ಟ್ರಿ ನನಗೆ ಗೊತ್ತಿದೆ ಅನ್ನೋಂಥ ಒಂದು ಮಾತನ್ನು ಹೇಳಿದರು. ಇವರಿಬ್ಬರು ಹಿಸ್ಟ್ರಿ ಇಡೀ ರಾಜ್ಯಕ್ಕೂ ಗೊತ್ತಿದೆಯಲ್ವಾ? ಸುಮಾರು 45-50 ವರ್ಷಗಳ ಹಿಂದೆ ಮುನಿರತ್ನ ಮತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲಿದ್ದರು, ಯಾವ ತಮ್ಮ ಪೂರ್ವ ಕೃತ್ಯಗಳಲ್ಲಿ ತೊಡಗಿದ್ರು, ಯಾವ ಫೀಲ್ಡಲ್ಲಿದ್ದರು ಅನ್ನೋಂಥದ್ದು ಎಲ್ಲರಿಗೂ ಗೊತ್ತಿದೆ. ಅದು ಮತ್ತೆ ಮತ್ತೆ ರಿಪೀಟೆಡ್ಲಿ, ಅದರಲ್ಲೂ ಅಧಿವೇಶನದಲ್ಲಿ ಮತ್ತೆ ಮತ್ತೆ ಪ್ರಸ್ತಾಪ ಆಗುವಂಥ ಅವಶ್ಯಕತೆ ಏನಿತ್ತು ಇತ್ತ ಅನ್ನುವಂಥ ಪ್ರಶ್ನೆ ರಾಜ್ಯದ ಪ್ರಜ್ಞಾವಂತ ನಾಗರಿಕರದ್ದು. ಅಷ್ಟಕ್ಕೆ ಮುಗಿಲಿಲ್ಲ. ಡಿ ಕೆ ಶಿವಕುಮಾರ್ ಮುಂದುವರೆದು ಮುನಿರತ್ನ ಅವರಿಗೆ, ನೀನು ಬಿಜೆಪಿಯ ಪ್ರತಿಪಕ್ಷದ ನಾಯಕ ಆಗಿರ್ತಕ್ಕಂಥ ಆರ್ ಅಶೋಕ್ ಅವರಿಗೆ ಏಡ್ಸ್ ಇಂಜೆಕ್ಷನ್ ಕೊಡೋದಕ್ಕೆ ಹೋಗಿದ್ದೆ, ಅದು ನನಗೆ ಗೊತ್ತಿದೆ, ಆ ಸುದ್ದಿನ ಬಿಚ್ಚಿಡ್ಲಾ ಅನ್ನುವಂಥ ಮಾತನ್ನ ಹೇಳಿಬಿಟ್ರು. ಅಶೋಕ್ ಅಣ್ಣಂಗೆ ಏಡ್ಸ್ ಚುಚ್ಚಕ್ಕೆ ಹೋದ ನಾನಲ್ಲ. ಏಡ್ಸ್ ಕಂಪ್ಲೇಂಟ್ ಇದೆ, FIR ಇದೆ. ಈಗ ಯಡಿಯೂರಪ್ಪನ ಮನೆ ಏನಾಯ್ತು ಅಂತ ನಾನು ಹೇಳಬೇಕಾದಿಲ್ಲ. ಮುನಿರತ್ನ ಹಿಸ್ಟ್ರಿ ನಾನೇನು ಹೇಳಬೇಕಾದಿಲ್ಲ. ಮುನಿರತ್ನ ನನಗೂ ಗೊತ್ತಿದೆ. ಐ ನೋ ಹಿಮ್ ಲಾಸ್ಟ್ 45 years. ಗೊತ್ತಿದೆ ನಂಗೆ. ಸದ್ಯ ಏನೋ ಬೈ ಗಾಡ್ ವಿಲಿಂಗ್ಲಿ ಸದ್ಯ ಎಲ್ಲಿರ್ಬೇಕು ಅಲ್ಲಿದ್ದಾರೆ. ನೀವು ಹೆಂಗ್ ಡೈಜೆಸ್ಟ್ ಮಾಡ್ಕೊಳ್ತೀರೋ ಮಾಡ್ಕೊಳ್ಳಿ. ಅಂದರೆ ಆರ್ ಅಶೋಕ್ ತಮ್ಮದೇ ಪಕ್ಷದ ಶಾಸಕನಿಗೆ ಇಂಜೆಕ್ಷನ್ ಚುಚ್ಚೋಕೆ ಹೋಗಿದ್ದು, ಈ ಬಗ್ಗೆ ನಾನು ಹೇಳ್ತಾ ಇಲ್ಲ, ನಿನ್ನ ಮೇಲೆ ಕೇಸ್ ದಾಖಲಾಗಿದೆಯಲ್ಲ, ಆ FIR ಅಲ್ಲಿ ದಾಖಲಾಗಿದೆ ಅನ್ನುವಂಥ ಮಾತನ್ನು ಹೇಳಿದರು. ಆಗ
ಕೆರಳಿದ ಮುನಿರತ್ನ ವೈಯಕ್ತಿಕ ವಿಚಾರಗಳನ್ನು ಮಾಡಬೇಡಿ, ಇದನ್ನು ಪ್ರೂವ್ ಮಾಡಿ, ನೀವು ಸುಳ್ಳು ನನ್ನ ಮೇಲೆ ಕೇಸ್ ಹಾಕ್ಸಿರ್ತಕ್ಕಂಥದ್ದು, ಸುಳ್ಳು ಕೇಸ್ ಹಾಕಿಸಿ ಸುಳ್ಳು ಆರೋಪ ಮಾಡ್ತಿದ್ದೀರಾ ಅನ್ನೋಂಥ ಮಾತನ್ನು ಹೇಳಿದರು. ಆಗ ಮಧ್ಯಪ್ರವೇಶಿಸಿದ ಅಶೋಕ್ ಕೂಡ ಎದ್ದು ನಿಂತು ವೈಯಕ್ತಿಕ ವಿಚಾರಗಳು ಬೇಡ, ಏನು ವಸ್ತುನಿಷ್ಠ ವಿಚಾರಗಳಿವೆ ಅದನ್ನು ಮಾತಾಡಿ ಅಂತಂದು ಹೇಳಿದರು. ಕೊನೆಗೆ ಆ ಜಗಳ ಎಷ್ಟು ಮಟ್ಟಿಗೆ ಹೋಯಿತು ಅಂದರೆ, ನಿನ್ನ ಬಣ್ಣ ನನಗೆ ಗೊತ್ತು, ನೀನು ಒಂದು ರೀತಿ ಪುಡಿ ಇದ್ದಂಗೆ, ನೀನು ಪುಡಿ ಅಂತವನಿಗೆಲ್ಲ ನಾನು ಹೆದರಲ್ಲ ಅನ್ನೋಂಥ ಮಾತನ್ನು ಡಿ ಕೆ ಶಿವಕುಮಾರ್ ಮುನಿರತ್ನ ಅವರಿಗೆ ಹೇಳಿದರು. ಯಾವ ಮಟ್ಟಕ್ಕೆ ಅವರ ವಾದ ಪ್ರತಿವಾದ ಮಾತು ಪ್ರತಿಮಾತು ಹೋಯಿತು ಅಂತಂದರೆ, ಇವರೇನ ಜನಪ್ರತಿನಿಧಿಗಳು, ಇವರೇನ ನಮ್ಮನ್ನು ಆಳೋರು, ಇವರು ಎಂಥ ಸಂಕಷ್ಟ ಸಂದಿಗ್ಧ ಒಂದು ರೀತಿ ಕೆಟ್ಟ ಪರಿಸ್ಥಿತಿಯಲ್ಲಿ ಈ ರಾಜ್ಯದ ಪ್ರಜ್ಞಾವಂತ ಕನ್ನಡಿಗರಿದ್ದಾರೆ ಅನ್ನೋವಂಥ ಪಶ್ಚಾತ್ತಾಪ ಪಟ್ಕೊಳ್ಳುವಂಥ ಪರಿಸ್ಥಿತಿ ನಿನ್ನೆ ನಿರ್ಮಾಣ ಆಗಿತ್ತು. ಇದು ಒಮ್ಮೆ ಅಲ್ಲ, ರಿಪೀಟೆಡ್ಲಿ ಹಿಂಗಾಗ್ತಾ ಇದೆ. ಹಾಗಾದರೆ ಯಾರು ಇವ್ರಿಗೆ ಬುದ್ಧಿ ಹೇಳೋರು? ಸ್ಪೀಕರ್ ಖಾದರ್ ಏನೋ ಹೇಳಿಬಿಟ್ರು, ಇವರಿಬ್ಬರು ಮಾತಾಡಿರ್ತಕ್ಕಂಥ ಅಸಭ್ಯ ಪದಗಳನ್ನು ಕಡತಗಳಿಗೆ ಕಳಿಸಬೇಡಿ ಅನ್ನೋಂಥದ್ದು. ಕಡತಗಳಿಂದ ಏನು ತೆಗೆಸ್ತೀರಾ ಮಿಸ್ಟರ್ ಸ್ಪೀಕರ್ ಅವರೇ? ಜನರ ಕಿವಿಗೆ ಹೋಗಿದೆಯಲ್ಲ ಅದನ್ನು ಹೇಗೆ ತೆಗೆಸ್ತೀರಿ? ಜನರ ಮನಸ್ಸಿಗೆ ಹೋಗಿದೆಯಲ್ಲ ಅದನ್ನು ಹೇಗೆ ತರಿಸ್ತೀರಿ? ಈ ಇಬ್ಬರು ಶಾಸಕರ ಅಥವಾ ಇಂತಹ ಇನ್ನಷ್ಟು ಜನ ಶಾಸಕರ ದುರ್ವರ್ತನೆ, ದುರ್ಮಾತು, ಇವರ ಒಂದು ಕೆಟ್ಟ ನಡವಳಿಕೆ, ರೀತಿ ನೀತಿ ಇವೆಲ್ಲವನ್ನು ಕೂಡ ಜನರ ಮನಸ್ಸಿನಿಂದ, ಮಿದುಳಿನಿಂದ, ಅವರ ಸ್ಮೃತಿ ಪಟಲದಿಂದ ತಗ್ಸೋದಕ್ಕೆ ಸಾಧ್ಯ ಆಗುತ್ತಾ? ತೆಗೆಸ್ತೀರಾ? ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಹಾಗಾಗಿ ತಿದ್ಕೋಬೇಕಾಗಿರೋರು ಯಾರು? ಇದೇ ಶಾಸಕರು. ನೀವು ನಿಜವಾಗಲೂ ಒಂದು ಉಪಮುಖ್ಯಮಂತ್ರಿ ನಾನು ಪ್ರೂವ್ ಮಾಡ್ತೇನೆ, ಕೂತ್ಕೊಳ್ಳಿ, ಒಂದ್ ನಿಮಿಷ ಕೂತ್ಕೊಳ್ಳಿ. ಅವ್ರು ಹೇಳ್ದಂಗೆ ಗೊತ್ತಿದೆ ಏನ್ ಮಾಡ್ಬೇಕಂತ ಅದು ಬಾಯಿ ಮುಚ್ಚಿ ಕೂತ್ಕೊಳ್ಳಿ. ಅಲ್ಲಿ ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು ನಾವು ಕೂಡ ಪಾಸಿಟಿವ್. ಈ ಮುನಿರತ್ನ ಡಿ ಕೆ ಶಿವಕುಮಾರ್ ಅವರಂಥ ಶಾಸಕರಿಂದ, ಅವರ ವಾಗ್ದಾಳಿಯಿಂದ, ಅವರ ಮಾತುಕತೆಯ ಆ ಕೀಳು ಗುಣಮಟ್ಟದ ಮಾತುಗಳಿಂದ ಇಡೀ ವಿಧಾನಸಭಾ ಅಧಿವೇಶನದ ಜನಪ್ರತಿನಿಧಿಗಳ ಆ ಒಂದು ಹೌಸ್ ಇದೆಯಲ್ಲ, ಆ ಮನೆಯ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ. ಇವತ್ತು ಕರ್ನಾಟಕ ಪ್ರಜ್ಞಾವಂತರ ನಾಡು, 8 ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಿರ್ತಕ್ಕಂಥ ಒಂದು ರಾಜ್ಯ ಅನ್ನುವಂಥ ಒಂದು ನಮ್ಮದು ಶಾಸ್ತ್ರೀಯ ಭಾಷೆ ಇರತಕ್ಕಂಥ ಭಾಷೆ ಅನ್ನುವಂಥ ಸಾಕಷ್ಟು ಹೆಗ್ಗಳಿಕೆ ಇದೆ ರೀ. ಆದರೆ ಈ ಜನಪ್ರತಿನಿಧಿಗಳಿಗೆ ಅದು ಯಾವುದೂ ಬೇಕಾಗಿಲ್ಲ. ಎಂತೆಂಥ ಮಹಾನುಭಾವ ರಾಜಕಾರಣಿಗಳು ಕೂಡ ಬಂದು ಹೋದರು, ಆದರ್ಶ ವ್ಯಕ್ತಿಗಳು ಬಂದು ಹೋದರು. ಆದರೆ ಇವರಿಗೆ ಅದು ಯಾವುದೂ ಬೇಕಾಗಿಲ್ಲ. ತಮ್ಮ ವೈಯಕ್ತಿಕ ಪ್ರತಿಷ್ಠೆ ಮತ್ತು ತಮ್ಮ ಒಳಗಡೆ ಈಗಲೂ ತಮ್ಮ ಪೂರ್ವಾಶ್ರಮದ ಆ ಬೇರುಗಳಿದಾವಲ್ಲ, ಪೂರ್ವಾಶ್ರಮದಲ್ಲಿ 45-50 ವರ್ಷಗಳ ಹಿಂದೆ ಓಡಾಡ್ತಿದ್ರಲ್ಲ, ಅಲ್ಲಿ ಇಲ್ಲಿ ಅವ್ರ ಜೊತೆಗೆ ಇವ್ರ ಜೊತೆಗೆ, ಅದೆಲ್ಲವನ್ನು ಮತ್ತೆ ವಿಧಾನಸಭೆಯಲ್ಲೂ ವಿಧಾನಸಭಾ ಅಧಿವೇಶನದಲ್ಲೂ ಹೊರಗಡೆ ತರಬೇಕು ಅನ್ನುವಂಥ ಇವರ ಈ ಪ್ರವೃತ್ತಿ ಇದೆಯಲ್ಲ, ಇದು ನಿಲ್ಲಬೇಕಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಅಪ್ಡೇಟ್. ಈ ಥರದ ಮತ್ತೊಂದು ವಿಚಾರಗಳೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ. ನನಗೂ ಗೊತ್ತಿದೆ, ಐ ನೋ ಹಿಮ್ ಲಾಸ್ಟ್ 45 years. ಅಶೋಕ್ ಅನ್ನಂಗೆ ಎಷ್ಟು ಚೆಕ್ ಹೋದ್ರು ಮಾಡಲ್ಲ. ನಾನು ಹೆಚ್ಚಿಗೆ ಮಾತಾಡಲ್ಲ. ಇರಪ್ಪ, ಒಂದ್ ಸೆಕೆಂಡ್, ನಾನು ತೆಗಿಬೇಕು ಅನ್ನೋದು ತಂದಿದೆ, ಈಗ ತೆಗಿಯೋದು ಬೇಡ ಅಂತ ಅಶೋಕ್ ಹೇಳೋರೆ ಅಂತಾರೆ. ತೆಗೆದು ಬಿಡಿ. ಏನೇನು ಹೇಳಿದ್ದಾರೆ ಅದಷ್ಟು ಬಹಿರಂಗ ಪಡಿಸಿದ್ರೆ ಬಹಳ ಒಳ್ಳೇದು. ಅವರಿಬ್ಬರಿಗೆ ಒಂದು ಅಧಿವೇಶನ ಮಾಡಿಬಿಟ್ಟು ಅವರಿಬ್ಬರಲ್ಲಿ ಏನ್ ಬೇಕಾದ್ರೂ ಮಾಡ್ತಾರೆ. ನೀವು ಕೂತ್ಬಿಟ್ಟು ಓಡೋಗಂತ ಕೆಲಸ ಮಾಡಬೇಡ್ರಿ. ನನಗೆ ನೀವು ಉತ್ತರ ಕೊಡೋ ಶಕ್ತಿ ಇರೋ ಕೂತ್ಕೊಳ್ಳಿ, ನಾನು ಮಾತಾಡ್ತೀನಿ. ಅವರು ಮುದ್ರತ್ತ ನನ್ನ ತಾಕತ್ ಬೇಕಾ? ಇಲ್ಲ ನೋಡಿ, ತಾಕತ್, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ಯೋಗ್ಯತೆ, ನನ್ನ ದಮ್ಮು, ನನ್ನ ತಾಕತ್ತು ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡ್ತೀವಿ.